ತ್ರಿಕಾಲ ಜ್ಯೋತಿಷ ಪೀಠಂನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರೂಜಿ ಮಾಡುವ ನಮಸ್ಕಾರಗಳು. ಈ ದಿನದ ಭಾನುವಾರ ಪೂರ್ವಾಷಾಢ ನಕ್ಷತ್ರದ ವಿಶೇಷವಾಗಿ 12 ರಾಶಿಗಳ ಫಲಾಫಲಗಳು. ಮೊದಲನೆಯದಾಗಿ ಮೇಷರಾಶಿಯವರಿಗೆ ಈ ದಿನ ಸೂರ್ಯ ಮತ್ತು ಚಂದ್ರರ ಫಲಾಫಲಗಳು ಯೋಗ ಬಲ ಅನ್ನುವಂಥದ್ದು ನೇರವಾಗಿ ಮೇಷರಾಶಿಗೆ ಬೀಳೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಉನ್ನತವಾದ ಸ್ಥಾನಮಾನ ದಕ್ಕುತ್ತದೆ ಅನ್ನುವಂಥದ್ದು ಬರ್ತಾ ಇದೆ. ಎರಡನೆಯದಾಗಿ ನಿಮ್ಮ ವ್ಯವಹಾರ ಕೆಲಸ ಕಾರ್ಯಗಳು ಬಂಧು ಮಿತ್ರರಿಂದನೂ ಕೂಡ ಸ್ನೇಹ ಸಹವಾಸದಿಂದ ಉನ್ನತವಾದ ಸ್ಥಾನಮಾನ ದಕ್ಕುತ್ತದೆ ಮತ್ತು ನಿಮ್ಮ ಹಣಕಾಸಿಗೆ ಸಂಬಂಧಪಡುವಂತಹ ಕೆಲಸ ಕಾರ್ಯಗಳಿಗೆ ಸಂಬಂಧಪಡುವಂತಹ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಈ ದಿನ ವಿಶೇಷವಾದ ಸ್ಥಾನಮಾನ. ವೃಷಭ ರಾಶಿಗೆ ತಕ್ಕಂತೆ ನಿಮಗೆ ಹಣಕಾಸು ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳುವುದಕ್ಕೆ ಹಣಕಾಸು ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ. ಆದ ಕಾರಣದಿಂದ ಲಕ್ಷ್ಮಿ ಕಟಾಕ್ಷ ದಕ್ಕಿಸ್ಕೊಳ್ಳೋದಕ್ಕೆ ನೀವು ಈ ದಿನ ತನ್ನ ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಯಾವುದಾದ್ರೂ ಕೂಡ ಉಡುಗೊರೆ ಅನ್ನುವಂಥದ್ದು ಕೊಟ್ಟರೆ ನಿಮಗೆ ಮನೆ ಕುಟುಂಬಕ್ಕೆ ಒಂದು ಸಮೃದ್ಧಿ ಅಷ್ಟೈಶ್ವರ್ಯ ದಕ್ಕುತ್ತದೆ ಅಂತ ಬರ್ತಾ ಇದೆ. ಮಿಥುನ ರಾಶಿಗೆ ಸಂಬಂಧಿಸಿದಂತಹ ಬಂಧು ಮಿತ್ರ ಕುಟುಂಬ ಸಂಸಾರ ಮತ್ತು ಭಗವಂತನ ಆರಾಧನೆ ಅನ್ನುವಂಥದ್ದು ಮಾಡಿದಾಗ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಉನ್ನತವಾದ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ನಿಮ್ಮ ಜೀವನದಲ್ಲಿ ಎಷ್ಟೇ ಗೊಂದಲಗಳಿದ್ರೂ ಕೂಡ ಅಡಚಣೆಗಳಿದ್ರೂ ಕೂಡ ಕುಟುಂಬಕ್ಕೆ ಹೆಚ್ಚು ನೀವು ಮಾನ್ಯತೆ ಕೊಟ್ಟು ಕುಟುಂಬದವ್ರ ಜೊತೆ ಒಂದು ಪುಣ್ಯಕ್ಷೇತ್ರಕ್ಕೆ ದೇವರ ದರ್ಶನ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರಕ್ಕೆ ಮೂಲ ಮಂತ್ರ ಅನ್ನುವಂಥದ್ದು ಬರ್ತಾ ಇದೆ. ಕಟಕ ರಾಶಿಯವರಿಗೆ ಕುಟುಂಬದಲ್ಲೂ ಮತ್ತು ವೈಯಕ್ತಿಕವಾಗಿ ತುಂಬಾ ನೀವು ಸಫರ್ ಪಡ್ತಾ ಇದ್ದೀರಾ, ಸಮಸ್ಯೆಗಳು ಎದುರಿಸ್ತಾ ಇದ್ದೀರಾ. ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವು ಪಂಚಾಕ್ಷರಿ ಶಿವನ ಮಂತ್ರವನ್ನು ಪಠನೆ ಮಾಡಿದ್ರೆ ಮತ್ತು ಬರೆದ್ರೆ ಮತ್ತು ರಾಮಕೋಟಿಯನ್ನು ಕೂಡ ಬರೆದ್ರೆ ನಿಮಗೆ ವಿಶೇಷವಾದ ಸ್ಥಾನಮಾನ ದಕ್ಕುತ್ತದೆ ಮತ್ತು ಘನತೆ ಗೌರವ ಹೆಚ್ಚುತ್ತದೆ. ನಿಮ್ಮ ಅಜ್ಞಾನ ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ. ಈ ದಿನ ಶುಭ ದಿನ. ಸಿಂಹರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಮನಸ್ಸಿನ ಧೈರ್ಯ ಮತ್ತು ಗೊಂದಲ ಮುಂಗೋಪ ಅನ್ನುವಂಥದ್ದು ಪಕ್ಕದಲ್ಲಿ ಇಟ್ಬಿಡಬೇಕಾಗುತ್ತದೆ. ಅಂತಂದರೆ ಈ ದಿನ ನಿಮ್ಮ ಮಾತಿನಿಂದನೇ ನಿಮಗೆ ಅಡಚಣೆಗಳಾಗುವಂಥದ್ದು, ನಿಮ್ಮ ಮಾತಿನಿಂದನೇ ಸಮಸ್ಯೆಗಳು ಎದುರಾಗುವಂಥದ್ದು ಎಲ್ಲವೂ ಸಮಸ್ಯೆಗಳು ಬರ್ತಾ ಇದ್ದಾವೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ನೀವು ಮೌನದಿಂದ ಇದ್ದರೆ ಒಳ್ಳೆಯದು ಮತ್ತು ಆಹಾರ ಪದ್ಧತಿಗಳನ್ನು ಕೂಡ ಸ್ವಲ್ಪ ಸಾತ್ವಿಕವಾಗಿ ಸ್ವೀಕರಿಸಿದರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಮೂಲ ಬುನಾದಿ. ಕನ್ಯಾ ರಾಶಿಗೆ ಸಂಬಂಧಿಸಿದಂತೆಯೇ ಸಂತಾನ ಫಲದಲ್ಲಿ ನಷ್ಟವನ್ನು ಅನುಭವಿಸ್ತಾ ಇರೋವರಿಗೆ ಈ ದಿನ ಶುಭ ದಿನ ಅನ್ನುವಂಥದ್ದು ಬರ್ತಾ ಇದೆ. ಹೇಗೆ ಸಂತಾನದಲ್ಲಿ ನಷ್ಟ ಫಲವನ್ನು ಅನುಭವಿಸಿದವರಿಗೆ ಶುಭ ದಿನ ಹೇಗೆ ಅಂತಂದರೆ ನಿಮ್ಮ ಕರ್ಮವನ್ನು ತೊಳ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋರು ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಸ್ವಲ್ಪ ನೀವು ಅವ್ರಿಗೇನು ಬೇಕೋ ಅದನ್ನು ಸ್ವಲ್ಪ ನಿಮ್ಮ ಕೈಲಿ ಆದರೂ ಆಗದೆ ಹೋದ್ರೂ ಸಾಲ ಮಾಡಿ ಆದ್ರೂ ಕೂಡ ಅವರಿಗೆ ಸ್ವಲ್ಪ ನೀವು ದಾನ ಧರ್ಮ ಮಾಡಿದ್ರೆ ಎಲ್ಲ ಒಳಿತು. ಮತ್ತು ದೇವಸ್ಥಾನದ ಜಾಗಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿ ಅಲ್ಲಿನ ಇರುವಂತಹ ಯಾರು ಭಿಕ್ಷೆಗಳು ಇದ್ದಾರೋ ಭಿಕ್ಷಕರಿಗೆ ನೀವು ಸಾಧ್ಯವಾದಷ್ಟು ಅವ್ರಿಗೇನು ಬೇಕಾಗುತ್ತದೋ ಅದನ್ನು ಸ್ವಲ್ಪ ನೀವು ದಾನ ಧರ್ಮ ಮಾಡಿದ್ರೆ ಇನ್ನೂ ಒಳಿತು. ಈ ಸಂತಾನ ಫಲದಲ್ಲಿ ಏನು ಕರ್ಮವನ್ನು ಅನುಭವಿಸ್ತಾ ಇದ್ದಾರೋ ಅವೆಲ್ಲವನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ದಿನ ಶುಭ ದಿನ ಅನ್ನುವಂಥದ್ದು ಬರ್ತಾ ಇದೆ. ತುಲಾರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಕುಟುಂಬದಲ್ಲೂ ಮತ್ತು ವಾಸ್ತುವಿಗೆ ಸಂಬಂಧಪಡುವಂತಹ ದೋಷಗಳನ್ನು ನೀವು ಸ್ವಲ್ಪ ಅನುಭವಿಸ್ತಾ ಇರ್ತೀರ, ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ. ಅವೆಲ್ಲವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ದಿನ ವಾಸ್ತು ಪುರುಷನ ಪೂಜೆ ಅನ್ನುವಂಥದ್ದು ಇಟ್ಕೊಳ್ಳಿ ಮತ್ತು ನಿಮ್ಮ ಸುತ್ತಮುತ್ತಲ ಇರುವಂತಹ ಯಾವುದೇ ಪುಣ್ಯಕ್ಷೇತ್ರದ ಒಂದು ಮಠ ಅಧಿಪತಿಗಳ ಗುರುಗಳ ಮತ್ತು ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ. ಗುರುಪಾದಕ ಪೂಜೆಯನ್ನು ಪಾದಪೂಜೆ ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ಲೋಪದೋಷಗಳನ್ನ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ಬರ್ತಾ ಐತೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಹಣಕಾಸಿನಲ್ಲಿ ಸಮಸ್ಯೆಗಳು ಬಂದದ್ದೇನೆ ಎಷ್ಟೇ ನೀವು ಹಣಕಾಸಿನಲ್ಲಿ ದೃಢವಾಗಿದ್ರೂ ಕೂಡ ನೀವು ಸಮಸ್ಯೆಗಳು ಬರ್ತಾನೆ ಇರ್ತವೆ. 100 ರೂಪಾಯಿ ಸಂಪಾದನೆ ಮಾಡಿದ್ರೆ 110 ರೂಪಾಯಿ 20 ರೂಪಾಯಿ ಖರ್ಚಾಗುವಂತಹ
ದುಂದು ವೆಚ್ಚಗಳು ಜಾಸ್ತಿ. ಈ ಎಲ್ಲ ದುಂದು ವೆಚ್ಚಗಳಿಗೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು, ನೀವು ಮೃತ್ಯುಂಜಯ ಮಂತ್ರ ಅನ್ನುವಂಥದ್ದು ಜಪ ಮಾಡಿದ್ರೆ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು. ನವಗ್ರಹ ಶಾಂತಿ ಮಾಡಿದ್ರೆ ಪರಿಹಾರ ಮಾಡ್ಕೋಬಹುದು ಅನ್ನೋಂಥದ್ದು ತೋರಿಸ್ತಾ ಇದೆ. ಧನುಸು ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮಗೆ ರಾಶಿಯಾಧಿಪತಿ ನಕ್ಷತ್ರದಿಂದನೂ ಕೂಡ ಸಮಸ್ಯೆಗಳು ಅನ್ನುವಂಥದ್ದು. ಯಾರ್ಯಾರು ಧನುಸು ರಾಶಿಗೆ ಸಂಬಂಧಪಡುವಂಥವರು ಈ ದಿನ ನೀವು ಯಾವುದೇ ರೀತಿಯ ಸಾಲ ಮಾಡಬಾರ್ದು ಮತ್ತು ಸಾಲ ಕೊಡಲೂಬಾರ್ದು, ತಗೊಳ್ಳೂಬಾರ್ದು. ಇದನ್ನು ನೀವು ಸ್ವಲ್ಪ ಗಂಭೀರವಾಗಿ ಹಣಕಾಸಿನ ವಿಷಯದಲ್ಲಿ ನೀವು ಸಂಕಲ್ಪ ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬೋದು. ಮತ್ತು ದುಷ್ಟ ಜನರ ಸಹವಾಸದಿಂದ ನಿಮ್ಮ ಹೇಳಿಗೆ ಅಂತಂದರೆ ನಿಮ್ಮ ಘನತೆ ಗೌರವವನ್ನು ನಷ್ಟ ಅನ್ನುವಂಥದ್ದು ಮಾಡ್ಕೊಳ್ಳುವಂಥದ್ದು ಐತೆ. ಅವೆಲ್ಲವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸುಲಭ ದಿನ ಈ ದಿನ. ಮಕರ ರಾಶಿಗೆ ಸಂಬಂಧಿಸಿದಂತೆಯೇ ವ್ಯಾವಹಾರಿಕವಾಗಿ ಅಂತಂದರೆ ಭೂಮಿ ವಿಷಯದಲ್ಲಿ, ಅಂದರೆ ವ್ಯವಸಾಯಕ್ಕೆ ಸಂಬಂಧಪಡುವಂಥದ್ದಾಗಿರ್ಬೋದು ಮತ್ತು ಏನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋವ್ರಿಗೂ ಕೂಡ ಈ ದಿನ ಶುಭ ದಿನ ಅನ್ನುವಂಥದ್ದು ಬರ್ತಾ ಇದೆ. ಆದ ಕಾರಣದಿಂದ ಕೊಡೋದು ತಗೊಳ್ಳೋದ್ರಲ್ಲಿ ನೀವು ಸ್ವಲ್ಪ ಗಂಭೀರವಾಗಿ ಹೆಜ್ಜೆ ಹಾಕಿ ಖಂಡಿತವಾಗ್ಲೂ ಸಕ್ಸಸ್ ಆಗುವಂಥದ್ದು ನಿಜನೇ. ಆದರೆ ನಿಮ್ಮ ಶಕ್ತಿ ಮೀರಿ ಮಾಡುವಾಗ ಸ್ವಲ್ಪ ಸಹಪಾಠಿಗಳು, ನಿಮ್ಮ ಸ್ನೇಹಿತರು ಮತ್ತು ಕೊಲೀಗ್ಸ್ ಅನ್ನೋಂಥದ್ದು, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರ ಜೊತೆಯಲ್ಲೂ ಕೂಡ ನೀವು ಸ್ವಲ್ಪ ಗಂಭೀರವಾಗಿ ಮಾತುಕತೆಯಿಂದ ನೀವು ಹೆಜ್ಜೆ ಹಾಕಬೇಕಾಗುತ್ತದೆ. ಬಟ್ ಸಕ್ಸಸ್ ಅಂತಲೂ ಕೂಡ ಖಂಡಿತವಾಗ್ಲೂ ಇದೆ. ಕುಂಭರಾಶಿಗೆ ಸಂಬಂಧಿಸಿದಂತೆಯೇ ವ್ಯಥೆ ಅಂತಂದರೆ ಆಲೋಚನೆಗಳು, ಚಿಂತೆಗಳು, ಮನಸ್ಸಿನಲ್ಲಿ ಕಿರಿಕಿರಿ ಮತ್ತು ಕುಟುಂಬದಲ್ಲೂ ಕೂಡ ಅಶಾಂತಿ, ವ್ಯವಹಾರದಲ್ಲಿ ಕೆಲಸ ಕಾರ್ಯಗಳಲ್ಲೂ ಕೂಡ ಡಿಸ್ಟರ್ಬ್ ಆಗುವಂಥದ್ದು ಎಲ್ಲವೂ ಕೂಡ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಕುಂಭರಾಶಿಯವರು ಕಾಣ್ತಾ ಇದೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ಕೂಡ ನೀವು ಒಂದು ಮೌನವ್ರತ ಅನ್ನುವಂಥದ್ದು ಮಾಡಿದ್ರೆ, ಅಂತಂದರೆ ಮನಸ್ಸಿನಲ್ಲಿ ಎಷ್ಟೇ ಗೊಂದಲಗಳಿದ್ರೂ ಕೂಡ ಸ್ವಲ್ಪ ನಿಮ್ಮ ಬುದ್ಧಿಗೆ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ಮನಸ್ಸಿಗೆ ಸಮಾಧಾನ ಆಗುವಂತಹ ಕೆಲಸಗಳು ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತದೆ. ಕೊನೆಯದಾಗಿ ಮೀನರಾಶಿಗೆ ಸಂಬಂಧಿಸಿದಂತೆಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಅನ್ನುವಂಥದ್ದು ಕೂಡ ಬರ್ತಾ ಇದೆ. ಮತ್ತು ಶನಿಯ ಆರ್ಭಟದಿಂದ, ಶನಿಯ ವಕ್ರದೃಷ್ಟಿಯಿಂದ ನಷ್ಟಪ್ರಾಪ್ತಿಯನ್ನು ಅನುಭವಿಸಬೇಕಾಗುತ್ತದೆ. ಈ ಎಲ್ಲ ಸಮಸ್ಯೆಗಳಿಂದನೂ ಕೂಡ ನಿಮಗೆ ಸಮಸ್ಯೆಗಳಿಗೆ ಉದಾಹರಣೆ ಮಾರ್ಗ ಅನ್ನುವಂಥದ್ದು ಬರ್ತಾ ಇದೆ. ಆದ ಕಾರಣದಿಂದ ನೀವು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಇರ್ಬೋದು ಅಥವಾ ಸರ್ಕಾರಿ ಕೆಲಸ ಕಾರ್ಯಕ್ಕೆ ನೀವು ಅಪ್ಲಿಕೇಶನ್ ಹಾಕೋವರೆಗೂ ಕೂಡ ನಷ್ಟಪ್ರಾಪ್ತಿ ಅನ್ನುವಂಥದ್ದು ಬರ್ತಾ ಇದೆ. ಈ ದಿನ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಎಲ್ಲವನ್ನೂ ಕೂಡ ಸ್ವಲ್ಪ ಸರಿಪಡಿಸ್ಕೊಳ್ಬೇಕಾಗುತ್ತದೆ. ಸರಿಪಡಿಸ್ಕೊಂಡಾಗ ಎಲ್ಲವನ್ನೂ ಕೂಡ ಒಳಿತು ಅನ್ನುವಂಥದ್ದು ಬರ್ತಾ ಇದೆ. ಈ ದಿನದ 12 ರಾಶಿಗಳ ಫಲಾಫಲಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ.